ಟೈಮ್ ಆಗಿದೆ 11:59. ಸೊ ಇನ್ನೊಂದು ನಿಮಿಷ ಹೋದರೆ 12 ಗಂಟೆ ಆಗುತ್ತೆ. ಸೊ ಇವಾಗ ಹೊರಟಿದ್ದೀನಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡಕೋಟಾ ಇಂಜಿನಿಯರ್. ಸೊ ನಾನಿವತ್ತು ಹೋಗ್ತಾ ಇರೋದು ಒಂದು ತುಂಬ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ಲಾಂಗ್ ಜರ್ನಿ ಅಂದರೆ ಸುಮಾರು 130 ಕಿಲೋಮೀಟ್ರ್ ಆಗುತ್ತೆ ಮದ್ದೂರಿಂದ ಹೋಗೋಕ್ಕೆ. ಸೊ ಯಾವುದಪ್ಪ ಪ್ಲೇಸು? ಮಲೆ ಮಹದೇಶ್ವರ ಬೆಟ್ಟ. ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಈಗ. ಎಗೇನ್ ಸೋಲೋ ರೈಡ್, ಒಬ್ಬನೇ ಹೋಗ್ತಾ ಇರೋದು, ಬೇರೆ ಯಾರೂ ಇಲ್ಲ ಜೊತೇಲಿ. ನೀವೇ ಆಡಿಯನ್ಸೇ ನನ್ನ ಜೊತೆ. ಇವಾಗ ಬನ್ನಿ ಹೋಗೋಣ. ಇವಾಗ ಮಹದೇಶ್ವರನ ಬೆಟ್ಟಕ್ಕೆ ಕರ್ಕೊ ಹೋಗ್ತೀನಿ ಮದ್ದೂರಿಂದ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಗಾಡೀಲಿ ಇಷ್ಟೊಂದು ದೂರ ಒಬ್ಬನೇ ಟ್ರಾವೆಲ್ ಮಾಡ್ತಾ ಇರೋದು. ಗಾಡಿಗೇನು ಆಗದೆ ಇರಲಿ ಅಂತ ಬೆಡ್ಕೊತೀನಿ ಫಸ್ಟು. ಗಾಡಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿ ವಾಪಸ್ ಬರ್ತೀನಿ. ಏನಂತೀರಾ? ಇಲ್ಲಿ ಲೆಫ್ಟ್ ಹೋಗಬೇಕು. ಸ್ಟ್ರೈಟ್ ಹೋದರೆ ಮಂಡ್ಯ ಮೈಸೂರು, ಲೆಫ್ಟ್ ಹೋದರೆ ಕೊಳ್ಳೇಗಾಲ ಬೆಟ್ಟ, ಚಾಮರಾಜನಗರ. ಬಿಸಿಲು ಮಾರಾಯ, ಬಿಸಿಲು. ಇವತ್ತು ಯಾವ ವಾರ? ಮಂಗಳವಾರ. ಸೊ ಅಷ್ಟೊಂದು ಏನು ರೋಡು ರಶ್ ಇರಲ್ಲ ಅನ್ಕೊತೀನಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ, ಬನ್ನಿ ನೋಡೋಣ. ಮಿರರ್ನ ಈಗ ಸ್ವಲ್ಪ ರೋಡ್ ಕಡೆ ನೋಡೋಂಗೆ ಮಾಡ್ಕೊಳ್ಳೋಣ. ಯಾಕಂದರೆ ಈ ರೋಡಲ್ಲಿ ಆಕ್ಸಿಡೆಂಟ್ಗಳು ತುಂಬ ಆಗ್ತವೆ ಅವಾಗವಾಗ. ಹೆಂಗೆ ಬೇಕು ಹಂಗೆ ನುಗ್ಗಿಬಿಡ್ತಾರೆ. ಸೊ ಅದಕ್ಕೆ ರೋಡ್ ಕಾನ್ಷಿಯಸ್ ಆಗಿರಬೇಕು ಒಂದು ಸ್ವಲ್ಪ ಈ ರೋಡಲ್ಲಿ. ಬೇರೆ ರೋಡ್ಗಳ ಥರ ಅಲ್ಲ ಇದು. ಕೊಳ್ಳೇಗಾಲ 66 ಕಿಲೋಮೀಟರ್, ಮಳವಳ್ಳಿ 22 ಕಿಲೋಮೀಟರ್, KM ದೊಡ್ಡಿ 11 ಕಿಲೋಮೀಟರ್. ಈ ಕಡೆಯಿಂದ ಸ್ವಲ್ಪ ಬಿಸಿಲಿರುತ್ತೆ, ಅಡ್ಜಸ್ಟ್ ಮಾಡ್ಕೊಬೇಕು ನಾನು. ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಒಳ್ಳೆ ಈವ್ನಿಂಗ್ ಟೈಮು ಚೆನ್ನಾಗಿರುತ್ತೆ ಬರೋಕ್ಕೆ. ಸೊ ಮುಂದೆ ಎಲ್ಲಾದರೂ ಫ್ಯೂಲ್ ಹಾಕ್ಸ್ಕೊಂಡು ಹೊರಡಬೇಕು. ಪೆಟ್ರೋಲ್ ಹಾಕ್ಸಿಲ್ಲ. ತುಂಬ ದೂರ ಇದೆ. ತುಂಬ ದೂರ ಅಂದರೆ 127 ಕಿಲೋಮೀಟರ್ ಏನೋ ತೋರಿಸ್ತು ಮ್ಯಾಪಲ್ಲಿ. ಸೊ 130 ಅಂತ ರೌಂಡ್ ಫಿಗರ್ ಇಟ್ಕೊಳ್ಳೋಣ. ಸೊ ಫ್ಯೂಲ್ ಹಾಕ್ಸ್ಕೊಂಡೇ ಹೊರಡಬೇಕು. ಫ್ಯೂಲ್ ತುಂಬ ಕಮ್ಮಿ ಇದೆ. ಪೆಟ್ರೋಲ್ ಬಂಕ್ ಇದೆ, ಖಾಲಿ ಇದೆ. 500 ರೂಪಾಯಿಗೆ ಹಾಕೋಣ. ಆಗಿದೆ ಅಣ್ಣ. ಪೆಟ್ರೋಲ್ ಹಾಕ್ಸ್ಕೊಂಡೆ. ಪರವಾಗಿಲ್ಲ. ಇಷ್ಟೊಂದು ತುಂಬಿಡ್ತು ಪೆಟ್ರೋಲು. ಫುಲ್ ಟ್ಯಾಂಕ್ ತೋರಿಸ್ತೈತಿ. ವಾ, ನಾನು ಮಧ್ಯಾಹ್ನ ಊಟ ಮಾಡೋದೇ ಮರ್ಕೊಂಬಿಟ್ಟೆ. ಮಧ್ಯಾಹ್ನ ಇನ್ನೂ ಆಗಿಲ್ಲ, ಈಗ 12 ಕಾಲು. ಸೊ ಹಲೋ ಮೈಕ್ ಟೆಸ್ಟಿಂಗ್ 1 2 3. ಇನ್ನೇನು ನಾವು KM ದೊಡ್ಡಿಗೆ ಎಂಟರ್ ಆಗ್ತಿದ್ದೀವಿ. KM ದೊಡ್ಡಿ ಅಂದರೆ ನಾನು ಓದಿದ ಕಾಲೇಜ್ ಇಲ್ಲೇ ಇರೋದು, ಭಾರತಿ ಕಾಲೇಜ್. ಆ್ಯಕ್ಚುಲಿ PU ಮತ್ತು ಡಿಪ್ಲೊಮಾ ನಾನು ಇಲ್ಲೇ ಮಾಡಿದ್ದು. ಇಂಜಿನಿಯರಿಂಗ್ ಮಾತ್ರ ಗೌರ್ಮೆಂಟ್ ಕಾಲೇಜು ಸಿಕ್ತು ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟೆ. ನೋಡ್ಕೊಳ್ಳಿ, ಇದೇ ನಾನು ಓದಿದ ಕಾಲೇಜು, ಡಿಪ್ಲೊಮಾ ಮತ್ತು PUC. ಭಾರತಿ ಎಜುಕೇಷನ್ ಟ್ರಸ್ಟ್. ಇದೇ ಬಸ್ ಸ್ಟ್ಯಾಂಡಲ್ಲಿ ಡೈಲಿ ನಿಂತ್ಕೋತಿದ್ದು. ಸ್ವೀಟ್ ಮೆಮೊರೀಸ್. ಬ್ಲೂ ಸ್ಕೈ ಸ್ವಿಮ್ಮಿಂಗ್ ಪೂಲ್. ಸ್ವಿಮ್ಮಿಂಗ್ ಪೂಲೆಲ್ಲ ಇದೆ, ಪರವಾಗಿಲ್ಲ. ಸೊ ಇವಾಗ ನಾವು KM ದೊಡ್ಡಿಯಿಂದ ತುಂಬ ಮುಂದೆ ಬಂದಿದ್ದೀವಿ, ನಿಯರ್ ಟು ಮಳವಳ್ಳಿ. ಇನ್ನೇನೋ ಮಳವಳ್ಳಿ ಸಿಗುತ್ತೆ ನಮಗೆ. ಸೊ ಮಳವಳ್ಳಿ ಆದಮೇಲೆ ನಾವು ಹಂಗೆ ಸ್ಟ್ರೈಟ್ ಹೋಗ್ಬೇಕು. ಮತ್ತು ಕೊಳ್ಳೇಗಾಲ ಆದಮೇಲೆ ಒಂದು ಒಳ್ಳೆ ಚೆನ್ನಾಗಿರೋ ರೋಡ್ ಸಿಗುತ್ತೆ. ಬಿಕಾಸ್ ಫಾರೆಸ್ಟ್ ಹತ್ತಿರ ಎಂಟ್ರಿ ಆಗ್ತಿರ್ತೀವಲ್ವಾ. ಸೊ ತುಂಬಾ ಚೆನ್ನಾಗಿರುತ್ತೆ ವೈಬ್ ಅಲ್ಲಿ ಬೈಕ್ ಓಡ್ಸೋಕ್ಕೆಲ್ಲ. ಹೋಗೋಣ. ಆರಾಮ್ ನೋಡಿಬೇಡಿ, ಭಯ ಆಗುತ್ತೆ ನನಗೆ. ಈ ಲಾಜಿಕ್ಲೆಸ್ ಡ್ರೈವಿಂಗ್ ಮಾಡ್ತಾರಲ್ಲ ಅವ್ರು ಕಂಡ್ರೆ ಒಂಚೂರು ಆಗಲ್ಲ ಅಂದ್ಕೊಳ್ಳಿ. ಅವರಿಂದನೇ ಎಷ್ಟೊಂದು ಆಕ್ಸಿಡೆಂಟ್ಗಳಾಗೋದು, ಲಾಜಿಕ್ಲೆಸ್ ಡ್ರೈವರ್ಸಿಂದ. ಎಲೆಕ್ಟ್ರಿಕ್ ಗಾಡೀಲೆಲ್ಲ ಬೆಟ್ಟಕ್ಕೆ ಹೋಗ್ಬೋದಾ? ಇಲ್ಲ, ಚಾನ್ಸೇ ಇಲ್ಲ. ಜೈ ಮಾರುತಿ ಬಸ್ ಮೇಲೆ ಬರೆದಿತ್ತು. ಸೊ ಇದೇ ನೋಡಿ ಮಳವಳ್ಳಿ. ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡಿ. ಲೆಫ್ಟಲ್ಲಿರೋದು HP ಪೆಟ್ರೋಲ್ ಬಂಕು. ಇಲ್ಲಿಂದ ಲೆಫ್ಟ್ ಹೋದರೆ ಮುಂದೆ ಅಲ್ಲಿ ಬೆಂಗಳೂರು ರೋಡ್ ಸಿಗುತ್ತೆ. ಸೊ ಕನಕಪುರ ಮಾರ್ಗವಾಗಿ ಬೆಂಗಳೂರಿಗೆ ಹೋಗುವ ರಸ್ತೆ ಸಿಗುತ್ತದೆ. ಇಲ್ಲಿ ಲೆಫ್ಟ್ ಹೋದರೆ ಹಂಸಿತ್ತು, ಕಿತ್ತಾಕ್ಬಿಟ್ಟವ್ರೆ ಇಲ್ಲಿ. ನೋಡ್ಕೊಂಡು ಮುನ್ನುಗ್ಗನ. ರೋಡ್ ಮಾತ್ರ ಚೆನ್ನಾಗೈತೆ ಅಂದ್ಕೊಳ್ಳಿ, ಹೈವೇ. ಬಟ್ ವೆಹಿಕಲ್ಸು ಜಾಸ್ತಿನೇ. ಇಲ್ಲಿ ಓಡಾಡೋ ವೆಹಿಕಲ್ಸ್ ಲೆಕ್ಕ ತಗೊಂಡ್ರೆ ಡಬಲ್ ರೋಡ್ ಮಾಡಬೇಕು ಇವರು. ಅಂದರೆ ಮಾಮೂಲಿ ಮಧ್ಯದಲ್ಲಿ ಡಿವೈಡರ್ ಹಾಕ್ಬಿಟ್ಟು ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ್ಯಕ್ಸಿಡೆಂಟ್ ಜಾಸ್ತಿ ಆಗಲ್ಲ. ಸೊ ಇಲ್ಲಿ ಹೆಂಗೆ ಅಂದರೆ ಆಕ್ಸಿಡೆಂಟ್ಗಳಾಗೋದು, ಈಗ ಆಪೋಸಿಟಲ್ಲಿ ಬರ್ತಾ ಇರ್ತಾರ, ಓವರ್ಟೇಕ್ ಮಾಡೋಕ್ಕೆ ಹೋಗಿ ಈ ಕಡೆಯಿಂದ ನಾವು ಹೋಯ್ತಾ ಇರ್ತೀರಲ್ಲ, ಬಂದು ಕೂತ್ಬಿಡ್ತಾರೆ. ಆವಾಗಲೇ ಆಕ್ಸಿಡೆಂಟ್ ಆಗೋದು. ಐ ಹೇಟ್ ದಿಸ್ ವೈಟ್ ಪಟ್ಟೀಸ್. ಹುಡುಗುಡು. ಕೊಳ್ಳೇಗಾಲ 30 ಕಿಲೋಮೀಟ್ರ್ ಇದೆ ಇನ್ನೂ. ಕೊಳ್ಳೇಗಾಲದಿಂದನೇ ಮೋಸ್ಟ್ಲಿ ಒಂದು 50-60 ಕಿಲೋಮೀಟ್ರ್ ಆಗ್ಬೋದು ಅಂದ್ಕೊತೀನಿ
ಬೆಟ್ಟಕ್ಕೆ. ಚೆಕ್ ಮಾಡಿಲ್ಲ ಒಂದು ಸಲಿನೂ. ಹೋಗಿದ್ದೀವಿ ಸುಮಾರು ಸಲ, ಬಟ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಏನು ಕೊಳ್ಳೇಗಾಲದಿಂದ ಅಂತ ಚೆಕ್ ಮಾಡ್ಕೊಂಡಿಲ್ಲ. ಸೊ ಯಾವುದೋ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಏನೇ ಹೇಳಿ ಬಿಸಿಲು ಕೂಡ ಜಾಸ್ತಿ ಐತೆ. ಯಾವ ಅಂಥವರಿಂದನೇ ಆಕ್ಸಿಡೆಂಟ್ಗಳಾಗೋದು. ಬೆಟ್ಟ ಇನ್ನೊಂದು 2 ತಿಂಗಳು ಹೋದರೆ ಫುಲ್ ಗ್ರೀನರಿ ಆಗಿಬಿಟ್ಟಿರುತ್ತೆ ಇಲ್ಲಿ. ಸುಂಕ ವಸೂಲಾತಿ ಕೇಂದ್ರ 1000 ಮೀಟರ್ ಆದಮೇಲೆ, 1 ಕಿಲೋಮೀಟರ್ ಆದ ಮೇಲೆ. ಕೊಳ್ಳೇಗಾಲ ಇನ್ನೂ 20 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನಮ್ಮ ಬೈಕಿಗೆ ಟೋಲ್ ಇಲ್ಲ. ಬೈಕಲ್ಲಿ ಬಂದರೆ ಇದೊಂದು ಅಡ್ವಾಂಟೇಜೇ, ಟೋಲ್ ಕಟ್ಟಷ್ಟಿರೋದಿಲ್ಲ. ಕೊಳ್ಳೇಗಾಲ ಬೆಂಗಳೂರು ಬಸ್ಸು. ಅಣ್ಣ ಕಾರ್ನು ಇಲ್ಲೇ ನುಗ್ಸ್ಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ನೇನು. ಗ್ರೀಟಿಂಗ್ಸ್, ಥ್ಯಾಂಕ್ ಯು. ನೋಡಿ ರೋಡ್ ಹೆಂಗೆ ಕಾಣಿಸ್ತಾ ಇದೆ, ಫುಲ್ಲು ಬೆಟ್ಟಗಳ ಸಾಲು. ಖಾಲಿ ಒಂದೇ ಒಂದು ರೋಡು, ತುಂಬ ಚೆನ್ನಾಗಿದೆ. ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಬಂದ್ರಂತೂ ನೇಚರ್ ನೋಡೋಕ್ಕೆ ಒಂದು ಚೆಂದ ಅಂದ್ಕೊಳ್ಳಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. 1 ಅವರ್ ಆಯಿತು ನಾನು ಎಲ್ಲಿಂದ ಮದ್ದೂರಿಂದ ಇಲ್ಲಿಗೆ ಬರೋಷ್ಟರಲ್ಲಿ. ಕೊಳ್ಳೇಗಾಲಕ್ಕೆ ಇನ್ನೂ 15 ಕಿಲೋಮೀಟರ್ ಇದೆ. ಇದು 3ನೇ ಜೀಪ್ ನಾನು ನೋಡ್ತಾ ಇರೋದು. ನೀವೇನೇನು ಜೀಪಲ್ಲಿ ಹೋಗೋದೇ ಒಂಥರ ಮಜಾ. ಮುಂದೆ ಬರ್ತಿರೋದು ಟವೇರಾ, ಅದು ಚೆನ್ನಾಗಿದೆ ಕಾರು. ಮನೆ ಮಂದಿ ಎಲ್ಲ ತುಂಬ್ಕೊಂಡು ಹೋಗ್ಬೋದು ಆ ಕಾರಲ್ಲಿ. एक्सेल में रेस कर रहा है. हमारा तो रेस गाड़ी नहीं, सिर्फ कंप्यूटर का गाड़ी है. ಶ್ರೀ ಉದಯರಂಗ ಮೋಟಾರ್ ಸರ್ವಿಸ್. ಜಮಾನದಲ್ಲಿ ಈ ರೋಡ್ನ ಆಳಿದಂಥ ಗಾಡಿಗಳವೆಲ್ಲ. ಉದಯರಂಗ ಬಸ್ ಅಂದರೆ ಫುಲ್ ಫೇಮಸ್ ಅಂದ್ಕೊಳ್ಳಿ ನಮ್ಮ ಸೈಡೆಲ್ಲ. ಯಾವಾಗ ಇವರು ಈ ಫ್ರೀ ಬಸ್ ಎಲ್ಲ ಮಾಡೋದಲ್ಲ, ಆವಾಗಿಂದ ಅವುಗಳದ್ದು ಹವಾ ಸ್ವಲ್ಪ ಕಮ್ಮಿ ಆಗೋಯ್ತು. ಸೊ ನೋಡಿ, ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಲೆಫ್ಟ್ ಹೋಗ್ಬೇಕು ನಾವಿಲ್ಲಿ. ಸೊ ನಾವು ಹಿಂಗೆ ಸ್ಟ್ರೈಟ್ ಹೋದರೆ ಚಾಮರಾಜನಗರ, ಕೊಯಮತ್ತೂರು ಅಲ್ಲಿಗೆ ಹೋಗ್ತೀವಿ. ಈಗ ನಾವು ಮುಂದೆ ಹೋಗಿ ಲೆಫ್ಟ್ ತಿರ್ಕೊಬೇಕು. ಲಾರಿಯಿಂದ ಸ್ವಲ್ಪ ದೂರನೇ ಇರೋಣ. ನಮಗೂ ಲಾರಿಗೂ ಬರಲ್ಲ ಅಂದ್ಕೊಳ್ಳಿ. ಸೊ ಈ ರೋಡಲ್ಲಿ ಸ್ಟ್ರೈಟ್ ಹೋದರೆ ಕೊಳ್ಳೇಗಾಲ. ಸೊ ನಾವೀಗ ಲೆಫ್ಟ್ ಹೋದರೆ ಹನೂರು ಮಹದೇಶ್ವರನ ಬೆಟ್ಟ ಸಿಗುತ್ತೆ. ಲೆಫ್ಟಿಗೆ ಹೋಗೋಣ ನಾವು ಸ್ಟ್ರೈಟಾಗಿ. ಸೊ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆಗಿದೆ, ನೋಡ್ಬೋದು ಇವಾಗ. ನನ್ನ ಔಟ್ಫಿಟ್ ಆಫ್ ದ ಡೇ. ಈ ಬ್ಯಾಗ್ ಅಂತೂ ಎಷ್ಟು ವರ್ಷ ಆಯಿತು ಗೊತ್ತಾ ತಗೊಂಡು? 2018ರಲ್ಲಿ ತೊಗೊಂಡಿದ್ದು ಅನಿಸುತ್ತೆ. ಸೊ ಆಲ್ಮೋಸ್ಟ್ 8 ಇಯರ್ಸ್ ಆಗ್ತಾ ಬಂತು ಬ್ಯಾಗಿಗೆ. 8 ಇಯರ್ಸ್ ಆ್ಯನಿವರ್ಸರಿ ಫಾರ್ ದ ಬ್ಯಾಗ್ ಓನ್ಲಿ. ಸೊ ಒಳ್ಳೆ ಬಾಳಿಕೆ ಬಂತು ಅಂದ್ಕೊಳ್ಳಿ ಈ ಬ್ಯಾಗು. ಅಯ್ಯಪ್ಪ, ಸ್ಪೀಡ್ ಬ್ರೇಕರ್ಸ್. ಅಲ್ಲೆಲ್ಲಾದರೂ 1/4 ಗಂಟೆ ಬ್ರೇಕ್ ಕೊಡಬೇಕು. ಗಾಡಿನೂ ರೆಸ್ಟ್ ತಗೊಂಡು ನಾನು ರೆಸ್ಟ್ ತೊಗೊಂಡು ಹೋಗಬೇಕು. ಸುಮ್ಮನೆ ಸ್ಟ್ರೈಟು ಒಂದೇ ಸರಿ ಹಿಂಗೆ ಹೋಗೋದು ಈ ಗಾಡೀಲಿ ಒಳ್ಳೇದಲ್ಲ. ಸೊ ಬೈಕ್ದು ವೈಬ್ರೇಷನ್ ಏನಿರುತ್ತೆ ಅದನ್ನೆಲ್ಲ ನಮ್ಮ ಬಾಡಿ ಕ್ಯಾರಿ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಒಂದೇ ಸ್ಟ್ರೆಚ್ ಹೋಗೋದು ಅಷ್ಟು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ದಟ್ಸ್ ವೈ ಸ್ವಲ್ಪ ದೂರ ಹೋದ್ಮೇಲೆ ಒಂದು 10 ನಿಮಿಷ 1/4 ಗಂಟೆ ಬ್ರೇಕ್ ತೊಗೊಂಡು ಮತ್ತೆ ಕಂಟಿನ್ಯೂ ಮಾಡೋಣ ಜರ್ನಿನ. ಆಮೇಲೆ ಬೈಕಿಗೂ ಅಷ್ಟೇ, ತುಂಬ ಹಳೆ ಗಾಡಿ ಅಲ್ವಾ, ಸ್ವಲ್ಪ ರೆಸ್ಟ್ ಬೇಕಾಗಿರುತ್ತೆ. ಏನೀವಯ್ಯ ಸುಮ್ಮನೆ ಓಡಿಸ್ತಾ ಬಿದ್ದವನಲ್ಲ ನನ್ನ ಅಂತ ಅಂದ್ಕೊಂಬಾರ್ದಲ್ಲ ಅದನ್ನು. ಅದಕ್ಕೆ ನಾನು ರೆಸ್ಟ್ ತೊಗೊತೀನಿ, ಬೈಕಿಗೂ ರೆಸ್ಟ್ ಕೊಡ್ತೀನಿ. ಸೊ ಇವಾಗ ನಾವು ಆ್ಯಕ್ಚುಲಿ ಹನೂರಿಂದ ಮುಂದೆ ಹೊರಟಿದ್ದೀವಿ. ಸೊ ನೋಡ್ಬೋದು ಫುಲ್ ಫಾರೆಸ್ಟ್ ಇದು. ಕಾಡು, ಸಿಂಗಲ್ ರೋಡು, ಆ ಕಡೆ ಈ ಕಡೆ ಒಣಗೋಗಿರೋ ಮರಗಳು. ಇನ್ನೂ ಸುಮಾರು 48 ಕಿಲೋಮೀಟರ್ ಇದೆ ಅಂತ ಗೊತ್ತಾಯಿತು. ಸೊ ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ದಕ್ಕೆ 1.5 ಅವರ್ ಜರ್ನಿ ಅನಿಸುತ್ತೆ. ಇನ್ನೂ ಕೌದಳ್ಳಿ ಇನ್ನೂ 2 ಕಿಲೋಮೀಟ್ರು. ಸೊ ಆ್ಯಕ್ಚುಲಿ ಒಳ್ಳೆ ರೋಡು, ಚೆನ್ನಾಗೈತೆ ರೋಡು ಗಾಡಿ ಓಡ್ಸೋಕ್ಕೆ. ಏನಪ್ಪ ಅಂದರೆ ಬೇಸಿಗೆಗಾಲದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ. ಆಮೇಲೆ ಗಿಡ ಮರಗಳು ಅಷ್ಟೇ ಎಲ್ಲ ಒಣಕೊಂಬಿಟ್ಟೈತೆ. ಸೊ ಮಾನ್ಸೂನಲ್ಲಿ ಬಂದರೆ ಚೆನ್ನಾಗಿರುತ್ತೆ ನೋಡ್ರಪ್ಪ, ಪ್ಲೇಸು ನೋಡೋಕ್ಕೆ ಇನ್ನೂ ತಣ್ಣಗಿರುತ್ತೆ. ಸೊ ಆ್ಯಕ್ಚುಲಿ ನನಗೆ ರಿಟರ್ನ್ ಬರಬೇಕಾದ್ರೆ ಮೋಸ್ಟ್ಲಿ ಫುಲ್ಲು ತಣ್ಣಗಿರುತ್ತೆ ಅನಿಸುತ್ತೆ. ಇವಾಗಷ್ಟೇ ಸ್ವಲ್ಪ ಸೆಕೆ ಬಿಸಿ ಸೆಕೆ ಅನ್ನೋದಕ್ಕಿಂತ ರಿಟರ್ನ್ ಬರಬೇಕಾದ್ರೆ ಚೆನ್ನಾಗಿರುತ್ತೆ. ಕಾಡಲ್ಲಿ ಒಬ್ಬನೇ ಹೋಗೋದು ಒಂಥರ ಚೆನ್ನಾಗಿದೆ ಅಂತ ಹೇಳಿ. ಎಲ್ಲೂ ಆನೆಗಿನೇ ಬರಬಾರ್ದಷ್ಟೇ ಮಧ್ಯದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಫಾರೆಸ್ಟು ಚಿಗುರಿರೋ ಥರ ಕಾಣಿಸ್ತಾ ಇದೆ, ಸ್ವಲ್ಪ ಗ್ರೀನ್ ಆಗಿ. ಕಾವೇರಿ ವನ್ಯಜೀವಿ ಧಾಮಕ್ಕೆ ಸುಸ್ವಾಗತ. ವಾವ್, ಫುಲ್ಲು ಫಾರೆಸ್ಟು ಸೈಕಾಗಿದೆ ಅಂದ್ಕೊಳ್ಳಿ ಗಾಡಿ ಓಡಿಸೋಕ್ಕೆ. ಹೊಗೆನೆಕಲ್ ಫಾಲ್ಸ್ 91 ಕಿಲೋಮೀಟರ್, 91 ಕಿಲೋಮೀಟರ್ಸ್. ಸೊ ನೀರು ಬಾಟ್ಲು ತರೋದು ಮರ್ತ್ಕೊಂಡ್ಬಿಟ್ಟಿದ್ದೆ.
ಅದಕ್ಕೆ ಅಲ್ಲಿ ಹನ್ನೂರಲ್ಲಿ ಒಂದು 20 ರೂಪಾಯಿ ಕೊಟ್ಬಿಟ್ಟು ವಾಟ್ರ್ ಬಾಟ್ಲ್ ತಗೊಂಡೆ. ಆಗಲೇ ಅರ್ಧ ಬಾಟ್ಲು ನೀರು ಖಾಲಿ ಮಾಡಿಬಿಟ್ಟಿದ್ದೀನಿ ತಗೊಂಡ್ಮೇಲೆ. ಈಗ ಎಲ್ಲ ಚಿಗುರೊಡಿತಾವೆ, ಇಲ್ಲಿ ಮರಗಳು ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು. ಒಣ ನಾನು ಹೋಗೋದೇ ಬೇಡ ಹಂಗಾರೆ. ಅಲ್ಲ, ಈ ರೋಡಲ್ಲಿ ಹೆಂಗೆ ಬರಬೇಕಂತ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂದರೆ ಏನು ಮಾಡೋಣ ಹೇಳಿ. ತಾಳಬೆಟ್ಟ 27 ಕಿಲೋಮೀಟರ್ ಇದೆ, MTC ಬಸ್ಸು. ಬಿಸಿಲು ಇನ್ನೂ ಕಮ್ಮಿ ಆಗಿಲ್ಲ ಬ್ರದರ್. ಕೌದಳ್ಳಿಗೆ ಬಂದು ಇವಾಗ ನಾವು ಡ್ರೈವ್ ಸ್ಲೋ ಆ್ಯಂಡ್ ಕೇರ್ಫುಲಿ, ವೈಲ್ಡ್ ಅನಿಮಲ್ಸ್ ಮೇ ಕ್ರಾಸ್. ಸೊ ದಾರಿಗೆ ಅಡ್ಡಲಾಗಿ ವನ್ಯಜೀವಿಗಳು ಬರುವ ಸಂಭವವಿರುತ್ತದೆ, ನಿಧಾನವಾಗಿ ಚಲಿಸಿ ಅಂತ ಅರ್ಥ ಆದ್ರದ್ದು. ಈ ಬಣ್ಣ ಯಾಕೆ ನಮ್ಮ ಮೇಲೆ ಬತ್ತವನಲ್ಲ. ಮಹದೇಶ್ವರ ಬೆಟ್ಟ 28 ಕಿಲೋಮೀಟರ್ ಇದೆ, ಇನ್ನೂ 80 ಒಳಗಡೆ ಚಲಿಸಿ ಅಂತ ಬೋರ್ಡ್ ಹಾಕೋರಲ್ಲಿ. ನನ್ನ ಗಾಡೀಲಿ 60 ಹೋಗೋದೇ ಹೆಚ್ಚು, ಇನ್ನು 80 ಅಲ್ಲ, ಎಲ್ಲಿಂದ ಹೋಗೋಣ. ವಾಹನ ನಿಲುಗಡೆ ನಿಷೇಧಿಸಿದೆ. ಸೊ ಅಂದರೆ ಇಲ್ಲೆಲ್ಲೂ ಮಧ್ಯದಲ್ಲಿ ನಾವು ಗಾಡಿನ ನಿಲ್ಸಂಗಿಲ್ಲ, ಹೋಯ್ತಾ ಇರಬೇಕು. ಯಾಕಂದರೆ ಫಾರೆಸ್ಟ್ ಏರಿಯಾ ಅಲ್ವಾ, ಸೊ ವೈಲ್ಡ್ ಅನಿಮಲ್ಸ್ ಎಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ರೋಡ್ಗೆ. ಅದು ಬೇರೆ ಬಿಸಿಲು, ಇವಾಗ ಓಡಾಡ್ಕೊಂಡು ಹಿಂಗೆ ಬಂದುಬಿಟ್ರೆ ಅದಕ್ಕೆ ಗಾಡಿನ ಎಲ್ಲೂ ನಿಲ್ಸಂಗಿಲ್ಲ. ಹೆಂಗೆ ಹೋಯ್ತಾ ಇದ್ದೀರಾ ಅಂದು ಹಂಗೆ ಹೊಟ್ಟೋಗಿ ಅಂತ ಹೇಳ್ತವ್ರೆ. ನಿಧಾನವಾಗಿ ಚಲಿಸಿ ಅಂದ್ಬಿಟ್ಟು ಆನೆ ಸಿಂಬಲ್ ಹಾಕೋರೆ ಅಲ್ಲಿ. ಆನೆ ಸಿಂಬಲ್ ಅಲ್ಲ, ಆಮೆ ಸಿಂಬಲ್, ಟೊರ್ಟೋಯ್ಸ್. ಸೊ ಇಲ್ಲೆಲ್ಲ ಪ್ರಾಣಿಗಳು ಅವಾಗವಾಗ ಬಂದು ವಿಸಿಟ್ ಹಾಕ್ಬಿಟ್ಟು ಹೋಗ್ತಾ ಇರ್ತವೆ. ಅಯ್ಯಪ್ಪ, ಕಾಣಿಸ್ತಾ ಇಲ್ಲ ಕಣ್ಗದು, ಕಣ್ಣು ಹೋಗ್ಬಿಟ್ಟವೆ ಅಂತ ಅಲ್ಲ, ಅದು ಬಿಸಿಲಿಗೆ ಕಾಣಲಿಲ್ಲ. ಬಿಸಿಲಿಗೆ ಈ ಮರ ಇವಾಗ ಚಿಗುರಿದೆ. ಏನು ಮರ ಇದು? ಬೇವಿನ ಮರನ? ಕೋತಿ, ಹಂಗೆಲ್ಲ ಅಡ್ಡ ಓಡಬೇಡ, ಬಸ್ಸು ಕಾರು ಬರ್ತಾ ಇರ್ತವೆ. ರಸ್ತೆ ನಿಯಮವನ್ನು ಪಾಲಿಸಿ. ತಾಳಬೆಟ್ಟಕ್ಕೆ ಬಂದ್ವಿ. ಸೊ ಇವಾಗ ನಾವು ತಾಳಬೆಟ್ಟಕ್ಕೆ ಬಂದು, ಸೊ ಇವಾಗ ನಾವು ತಾಳಬೆಟ್ಟದಿಂದ ಹೊರಟ್ವಿ. ಸೊ ಲೆಟ್ಸ್ ಗೋ. ಸೊ ಇವಾಗ ತಾಳಬೆಟ್ಟದಲ್ಲಿ ಒಂದು ಪಲ್ಪಿ ಆರೆಂಜ್ ಜ್ಯೂಸ್ ಕುಡ್ಕೊಂಡು ಹಾಗೆ ಸ್ವಲ್ಪ ನೀರು ಬಾಯಿಗೆ ಹಾಕ್ಕೊಂಡು ಹೊರಟೆ. ಮುಂದೆ 2 ಮಾರುತಿ 800 ಹೋಗ್ತಿದೆ. ಸೊ ಇಲ್ಲಿಂದ ನಮ್ಮ ಘಾಟ್ ಸೆಕ್ಷನ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಟೈಮು ಬೈಕಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಬಂದಿದ್ದೀನಿ, ಅದು ನನ್ನದೇ ಬೈಕಲ್ಲಿ. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹುಷಾರಾಗಿ ಹೋಗಬೇಕು. ಘಾಟ್ ಸೆಕ್ಷನ್ನು, ತಿರುವುಗಳಿರುತ್ತವೆ, ಸಡನ್ನಾಗಿ ಬಸ್ಗಳೆಲ್ಲ ಬಂದುಬಿಡ್ತವೆ ಇಲ್ಲಿ. ಸೊ ಹುಷಾರಾಗಿ ಹತ್ತಿಸ್ಬೇಕು ಬೆಟ್ಟನ. 800ಅಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಫ್ಯಾಮಿಲಿ. ಒಂದು ನೀರಿನ ಕ್ಯಾನ್ ಇಟ್ಟಿದ್ದಾರೆ, ಚಾಪೆ ಇಟ್ಟಿದ್ದಾರೆ. ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಐಡಿಯಾನೇ ಸಿಗಲಿಲ್ವಲ್ಲ. ಒಂದು 15 ಕಿಲೋಮೀಟ್ರ್ ಇದೆ ಅನಿಸುತ್ತೆ ಬೆಟ್ಟ. ಬೆಟ್ಟದಲ್ಲೂ ನೆರಳಿಲ್ಲ ಅಂದ್ಕೊಳ್ಳಿ, ಬರೀ ಬಿಸಿಲು. ಏನೇ ಹೇಳಿ, ಘಾಟ್ ಸೆಕ್ಷನಲ್ಲಿ ಗಾಡಿ ಓಡ್ಸೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಬಿಸಿಲು ಇರಬಾರ್ದು, ಈ ಮಟ್ಟಿಗೆ ಇರಬಾರ್ದು. 16 ಕಿಲೋಮೀಟ್ರ್ ಇದೆ ಮಹದೇಶ್ವರನ ಬೆಟ್ಟ. ಈಗ ನಾನು ಹೆಲ್ಮೆಟೆಲ್ಲ ಎಲ್ಲಿಡೋದು ಅಂತಲೇ ಗೊತ್ತಾಯ್ತಿಲ್ಲ. ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ, ಲಗೇಜ್ ರೂಮ್ಸ್ ಏನಾದರೂ ಐತಾ ಇರೋಕ್ಕೆ ಅಂತಲೇ ಗೊತ್ತಿಲ್ಲ. ಅಲ್ಲೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಆಗಲೇ ಸುಮಾರು ಹೈಟ್ ಬಂದ್ಬಿಟ್ಟಿದ್ದೀನಿ. ನಿಧಾನಕ್ಕೆ ಹೋಗೋಣ ಬೆಟ್ಟದ ರೋಡಲ್ಲಿ, ಫಾಸ್ಟಾಗಿ ಹೋಗೋ ಅಗತ್ಯ ಇಲ್ಲ. ಇದು ಪಾದಯಾತ್ರೆ ಮಾಡೋರಿಗೆ ಇದು ಮೆಟ್ಲು. ಎಲ್ಲ ರಿಟರ್ನ್ ಹೋಗ್ತವ್ರೆ, ನಾನು ಇವಾಗ ಬರ್ತಾಯಿದ್ದೀನಿ. 3 ಗಂಟೆ 8 ನಿಮಿಷ ಕರೆಕ್ಟಾಗಿ ಟೈಮ್. ಇವಾಗ ರೀಚ್ ಆಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ನೋಡಬೇಕು. ಬ್ಲ್ಯಾಕ್ ಕಲರ್ TT, ಬ್ಲ್ಯಾಕ್ ರೆಡ್ ಮಿಕ್ಸು, ಚೆನ್ನಾಗಿದೆ ಒಂಥರ. ಹೊಗೇನಕಲ್ ಫಾಲ್ಸ್ 60 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ತಾಳಬೆಟ್ಟ ಅಲ್ಲಿ ಕೆಳಗಡೆ ಕಾಣಿಸ್ತೈತೆ. ಸೈಕ್ ಚೆನ್ನಾಗಿದೆ. KSRTC ಬಸ್ ಬಂದರೆ ಒಳ್ಳೆದು. ಹೆಂಗೆ ಬರುತ್ತೆ ಗೊತ್ತಾ, ಈ ರೋಡಲ್ಲಿ ಭಯನೇ ಆಗ್ಬಿಡುತ್ತೆ ಅಂದ್ಕೊಳ್ಳಿ. ನಿಧಾನವೇ ಪ್ರಧಾನ ಅಣ್ಣ. ಎಲ್ಲ ಕಡೆ ಮೆಟ್ಲು ಮಾಡಿದ್ದಾರೆ, ಆದರೆ ಈ ಬಿಸಿಲಿಗೆ ಆ ಮೆಟ್ಲ ಮೇಲೆ ಕಾಲಿಟ್ಟರೆ ಯಪ್ಪ ಅನ್ಇಮ್ಯಾಜಿನೇಬಲ್ ಸುಡುತ್ತೆ. ಮೆಟ್ಲು ಮಾಡಿದ್ಮೇಲೆ ಒಂದು ಶೆಲ್ಟರ್ ಥರ ಮಾಡಬೇಕು, ಆವಾಗ ಚೆಂದ. ಆ ಕಡೆಯಿಂದ ಇಳಿಬೇಕಾದ್ರೆ ಆರಾಮ್ಸೆ ಇಳಿಬೋದು. ಸಂಜೆ ಟೈಮ್ ಬೇರೆ, ಯಾವುದು ಜಾಸ್ತಿ ವೆಹಿಕಲ್ಸ್ ಇರಲ್ಲ. ಈಗಲೂ ವೀಕ್ ಡೇ ಅಲ್ವಾ, ಏನು ಹೆವಿ ವೆಹಿಕಲ್ಸ್ ಏನಿಲ್ಲ, ಸುಮಾರಾಗಿದೆ ಅಷ್ಟೇ. ತಿರುವುಗಳಿವೆ, ಎಚ್ಚರಿಕೆ, ಗೋ ಸ್ಲೋ. ವಿ ಗೋ ಸ್ಲೋ.
ಯಾರೋ ಕಾಲ್ ಮಾಡ್ತವ್ರೆ, ಇವಾಗ ರಿಸೀವ್ ಮಾಡೋದು ಬೇಡ. ಉದಯರಂಗ ಬಸ್ಸು, ಬೆಂಗಳೂರು ಕೊಳ್ಳೇಗಾಲ ಬೆಟ್ಟ ಬೈಪಾಸ್. ನನ್ನ ಗಾಡಿನೂ ಬೈಕೊಂಡು ಹತ್ತುತ್ತಾ ಐತೆ ಬೆಟ್ಟನ. ಇನ್ನೇನು ಮಾಡೋಕ್ಕೆ ಸಾಧ್ಯ ಅದೂ. ವಾವ್, ಮತ್ತೊಂದು ಜೀಪ್ ನೋಡೋಕ್ಕೆ ಸಿಕ್ತು, ಮಹೇಂದ್ರ ಜೀಪಲ್ಲಿ ಓಪನ್ ಜೀಪಲ್ಲಿ ಬರೋಕ್ಕೆ ಇನ್ನೂ ಸಖತ್ತಾಗಿರುತ್ತೆ ಅಂದ್ಕೊಳ್ಳಿ. ಇಲ್ಲಿ ಫುಲ್ಲು ಕಾಡು. ಆನೆಗಿನೇ ಬಂದರೂ ಏನು ಆಶ್ಚರ್ಯ ಪಡುವಂಥ ಅವಶ್ಯಕತೆ ಇಲ್ಲ, ಅವೆಲ್ಲ ಕಾಮನ್ ಇಲ್ಲಿ. ಬಟ್ ನಮ್ಮ ಕಣ್ಣಿಗೆ ಇದುವರೆಗೂ ಒಂದು ಸಲಿನೂ ಬಿದ್ದಿಲ್ಲ. ಸೊ ನಾವು ಅಷ್ಟು ಸಲ ಬಂದಿದ್ದರೂ ಕೂಡ ಆನೆ ಆಗಲಿ ಯಾವುದೇ ಕಾಡು ಪ್ರಾಣಿ ಆಗಲಿ ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ಇವತ್ತು ಬೀಳೋದು ಬೇಡ ಅನ್ಕೊತೀನಿ, ಒಬ್ಬನೇ ಬೇರೆ ಇದ್ದೀನಿ. ಇಲ್ಲಿ ಸ್ವಲ್ಪ ತಣ್ಣಗಾಗ್ತಿದೆ ನೋಡ್ರಪ್ಪ. ಇಷ್ಟು ಬಿಸಿಲಿದ್ರೂ ಇಲ್ಲಿ ಮೇಲೆ ಬಂದಮೇಲೆ ಸ್ವಲ್ಪ ಕೂಲಾಗಿ ಅನ್ನಿಸ್ತಿದೆ, ಜಾಸ್ತಿ ಹೀಟ್ ಅನ್ನಿಸ್ತಿಲ್ಲ ಔಟ್ಸೈಡ್ ವೆದರು. ಸೊ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀನಲ್ವಾ, ಗಾಳಿ ತಂಪಾಗ್ತಿದೆ ಅನಿಸುತ್ತೆ. ಎಲ್ಲ ಕಡೆ ಬೆಟ್ಟಗಳೇ ಕಾಣಿಸ್ತೈತೆ ನೋಡಿ. ಅಲ್ಲಿ ನೋಡಿದ್ರು ಬೆಟ್ಟ, ಈ ಕಡೆ ನೋಡಿದ್ರು ಬೆಟ್ಟ, ಆ ಕಡೆ ನೋಡಿದ್ರು ಬೆಟ್ಟ. ತಿರುವು, ಮತ್ತೊಂದು ತಿರುವು. ನಾನು ಒಬ್ಬನೇನಾ ಇಡೀ ರೋಡ್ ತುಂಬ? ಯಾರೂ ಇಲ್ಲ ಗೊತ್ತಾ. ಬೆಟ್ಟಕ್ಕೆ ಬರೋರಿಗೆ ಬಸ್ಗಳಿಗೇನು ಕೊರತೆ ಇಲ್ಲ, ಆರಾಮಾಗಿ ಬರ್ಬೋದು ನೀವು. ಬೆಂಗಳೂರಿಂದನಾರು ಬರ್ಬೋದು, ಮೈಸೂರಿಂದನಾರು ಬರ್ಬೋದು, ನಂಜನಗೂಡಿಂದ ಬರ್ತೀರಾ ಅಲ್ಲಿಂದನೂ ಬರ್ಬೋದು, ಮದ್ದೂರಿಂದ ಬರ್ತೀರಾ, ಮಂಡ್ಯದಿಂದ ಬರ್ತೀರಾ, ಎಲ್ಲಿಂದ ಬರ್ತೀರಾ ಹೇಳಿ, ಎಲ್ಲ ಕಡೆಯಿಂದನೂ ಬಸ್ ಇದೆ. ಬೆಂಗಳೂರಿಂದ ಅಂತೂ 10 ನಿಮಿಷಕ್ಕೆ 15 ನಿಮಿಷಕ್ಕೆ ಒಂದು ಬಸ್ ಐತೆ ಅಂದ್ಕೊಳ್ಳಿ, ನಾನ್ ಸ್ಟಾಪು ಬೆಟ್ಟಕ್ಕೆ. ಏನು ರೀ ಬೆಟ್ಟಗಳು ಇಷ್ಟೊಂದು ಚೆನ್ನಾಗಿದೆ. ಇನ್ನೊಂದು 2 ತಿಂಗಳು ಬಿಟ್ಕೊಂಡು ಬಂದ್ರಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಮಾನ್ಸೂನ್ ಬರುತ್ತಲ್ಲ ಆವಾಗ ಬರಬೇಕು. ಬಂದ ಜಯ ಸಿಂಹ ಡುಮ್ ಡುಮ್ ದಾರ, ಬಂದ ಜಯ ಸಿಂಹ ಡುಮ್ ಡುಮ್ ದಾರ. ಕಾಡಲ್ಲಿ ಓಡಾಡೋದು ಚೆನ್ನಾಗಿರುತ್ತೆ ಒಂಥರ. ಯಾವುದು ಪ್ರಾಣಿ ಅಡ್ಡ ಬರಬಾರ್ದು ಅಷ್ಟೇ. ಅಡ್ಡ ಬಂದರು ಆಮೇಲೆ ಜಯ ಸಿಂಹ ಅನ್ಬೇಕಾಯ್ತದೆ ನಾನುವೇ. ಡೇಂಜರ್ ಝೋನ್, ಬ್ರೇಕ್. ಅಯ್ಯಪ್ಪ, KSRTC ನೋಡಿದ್ರೆ ಭಯ ಆಗುತ್ತೆ ಈ ರೋಡ್ಗಳಲ್ಲಿ. ಪ್ರಾಣಿಗಳ ಮೇಲೆ ದಯೆ ಇರಲಿ. ಇದು ಆನೆಗಳ ವಲಯ, ಅಂದರೆ ಇಲ್ಲಿ ಆನೆಗಳು ಓಡಾಡ್ತಾ ಇರ್ತಾವಂತೆ. ಸದ್ಯಕ್ಕೆ ನನ್ನ ಕಣ್ಮುಂದೆ ಯಾವುದು ಬರದೇ ಇದ್ದರೆ ಸಾಕಪ್ಪ, ಭಯ ಆಗ್ಬಿಡುತ್ತೆ ಆಮೇಲೆ. ಉಘೇ ಮಾದಪ್ಪ. ರಾತ್ರಿ ರೀಲ್ಸ್ ನೋಡ್ತಾ ಇದ್ದೆ ಬೆಟ್ಟದ್ದು, ಹಂಗೆ ಮನಸ್ಸಾಗೋಯ್ತು ಬಂದ್ಬಿಡೋಕ್ಕೆ. ಸೊ ಮಿಡ್ನೈಟಲ್ಲಿ ಫಿಕ್ಸ್ ಆಗಿದ್ದು ಪ್ಲ್ಯಾನ್ ಇದೆ ಆ್ಯಕ್ಚುಲಿ, ಬೆಟ್ಟಕ್ಕೆ ಹೋಗಬೇಕು ಅಂತ. ಬಟ್ ಆದರೂ ಬೇಗ ಎದ್ದೊಳಕ್ಕಾಗಲಿಲ್ಲ, ಲೇಟಾಗಿ ಎದ್ದೆ, ಲೇಟಾಗಿ ಬರೋಂಗೆ ಆಗೋಯ್ತು. ಲಾರಿ ಹೋಗಿ ಗುದ್ಬಿಟ್ಟಿದೆ. ಏನು ಮಾಡ್ತವ್ರೆ, ಹೋಯ್ತದಾ ಬೈಕ್? ಫುಲ್ ಟ್ರಾಫಿಕ್ ಜಾಮು. ಲಾರಿ ಟರ್ನಿಂಗ್ ರೇಡಿಯಸ್ ಜಾಸ್ತಿ ಅಲ್ವಾ, ಸೊ ಅದಕ್ಕೆ ಹೋಗಿ ಗುದ್ಕೊಂಬಿಟ್ಟವನೆ ಕಾರ್ನರಿಗೆ. ಅದಕ್ಕೆ ಹೇಳಿದ್ದು ನಿಧಾನಕ್ಕೆ ಓಡಿಸ್ಬೇಕಂತ ಹೇಳಿಲ್ಲ. ಹೋಗಿ ಹೆಂಗಿದ್ರು ಅಲ್ಲಿ ಬ್ಲಾಕ್ ಆಗೈತೆ ರೋಡು. ಸಂಜನಾ ಯಾರೋಳು ಅಂತ ಕೇಳಬೇಡಿ, ಬಸ್ ಮೇಲೆ ಇದ್ದಿದ್ದು ನೇಮ್ ಅದು. ಅಂತೂ ಮಾದೇಶ್ವರನ ಬೆಟ್ಟಕ್ಕೆ ಬಂದ್ಬಿಟ್ಟು ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ರಿಟರ್ನ್ ಹೊರಡೋದೆ. ಇಲ್ಲೇ ಪಾರ್ಕಿಂಗ್ ಹಾಕ್ಬಿಟ್ಟು ಹೋಗೋದು ಬೆಟರ್. ಬೈಕ್ ಪಾರ್ಕ್ ಮಾಡಿ ಮಲೆ ಮಹಾದೇಶ್ವರ ದೇವಸ್ಥಾನದ ಕಡೆಗೆ ನಿಧಾನವಾಗಿ ನಡೆದು ಹೋದೆ. ದೇವಸ್ಥಾನದ ಸುತ್ತಲಿನ ವಾತಾವರಣ ತುಂಬಾ ಭಕ್ತಿಯಿಂದ ಕೂಡಿತ್ತು. ದೇವರ ದರ್ಶನವನ್ನು ಭಕ್ತಿಯಿಂದ ಶಾಂತಿಯಾಗಿ ಮುಗಿಸಿದ ನಂತರ ದೇವಸ್ಥಾನದ ಸುತ್ತ ಸ್ವಲ್ಪ ಸಮಯ ಕಳೆಯುತ್ತಾ ಅಲ್ಲಿನ ವಾತಾವರಣವನ್ನು ಆಸ್ವಾದಿಸುತ್ತಿದ್ದೆ. ಅಷ್ಟರಲ್ಲಿ ದೇವಸ್ಥಾನದ ಬಳಿಯಿದ್ದ ಭಕ್ತಿಯುತ ದೇವಾಲಯದ ಆನೆಯನ್ನು ನೋಡಲು ಅವಕಾಶ ಸಿಕ್ಕಿತು. ಆ ಆನೆಯನ್ನು ನೋಡಿದಾಗ ತುಂಬ ಸಂತೋಷವಾಯಿತು. ಅದು ಶಾಂತಿಯಾಗಿ ನಿಂತಿದ್ದು ನೋಡಲು ತುಂಬಾ ವಿಶೇಷ ಅನುಭವವಾಗಿತ್ತು. ಸ್ವಲ್ಪ ಸಮಯ ಅಲ್ಲೇ ಕಳೆಯುತ್ತಿದ್ದ ನಂತರ ಮನಸ್ಸಿಗೆ ಒಳ್ಳೆಯ ಶಾಂತಿ ಸಿಕ್ಕಂತಾಯಿತು. ನಂತರ ಮತ್ತೆ ಮನೆ ಕಡೆಗೆ ಹಿಂತಿರುಗುವ ಪ್ರಯಾಣವನ್ನು ಆರಂಭಿಸಿದೆ. ಸೊ ಇವಾಗ ಮತ್ತೆ ದರ್ಶನ ಮುಗಿಸ್ಕೊಂಡು ಬೆಟ್ಟದಿಂದ ನಮ್ಮ ಪ್ರಯಾಣ ಮನೆ ಕಡೆಗೆ ಸ್ಟಾರ್ಟ್ ಆಯಿತು. ಸೊ ಬಿಸಿಲು ಕಮ್ಮಿನೇ ಇದೆ, ಬನ್ನಿ ಹೋಗೋಣ.
ಟೈಮ್ ಆಗೋಯ್ತು 4:45, 5:45, 6:45, 7-7:30 ಅಷ್ಟರಲ್ಲಿ ಹೋಗ್ತೀನಿ ಅನಿಸುತ್ತೆ ಮನೆಗೆ. ಬಟ್ ಹ್ಯಾವ್ ನೋ ಐಡಿಯಾ. ಬಿಸಿಲು ಇವಾಗ ಕಣ್ಣು ಹೊಡಿತಾ ಇದೆ. ಬಟ್ ಇದು ಜಾಸ್ತಿ ಸ್ಟ್ರಾಂಗ್ ಬಿಸಿಲಲ್ಲ, ಒಂದು ಸ್ವಲ್ಪ ಮೈಲ್ಡಾಗಿರೋ ಬಿಸಿಲು, ಈವ್ನಿಂಗ್ ಬಿಸಿಲಲ್ವಾ. ಬಟ್ ಏನಪ್ಪ ಅಂದರೆ ಕಣ್ಣಿಗೆ ಹೊಡಿತೈತೆ ಡೈರೆಕ್ಟಾಗಿ. 75 ಕಿಲೋಮೀಟರ್ ಇದೆ ಕೊಳ್ಳೇಗಾಲ, ಅಲ್ಲಿಂದ ಮದ್ದೂರು ಒಂದು 55 ಕಿಲೋಮೀಟರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮಹದೇಶ್ವರ ಬೆಟ್ಟ ವ್ಲಾಗ್ ಅಥವಾ ಟ್ರಾವೆಲ್ ವ್ಲಾಗ್, ಮೋಟೋ ವ್ಲಾಗ್ ಏನಾದರೂ ಅಂದ್ಕೊಳ್ಳಿ. ಸೊ ಅಂತೂ ಇಂತೂ ನಾನು ಮಹದೇಶ್ವರನ ಬೆಟ್ಟಕ್ಕೆ ಬಂದು ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ವಿಡಿಯೋ ಹಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ಡಕೋಟಾ ಇಂಜಿನಿಯರ್ ಮಾಡುವ ಧನ್ಯವಾದಗಳು.